ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಮಶ್ರೂಮು, ಆಲೂಗಡ್ಡೆ ಮತ್ತು ಪನ್ನೀರು ಈ ಮೂರನ್ನು ಹಾಕಿ ಬಿರಿಯಾನಿ ಮಾಡಿದ್ದೀನಿ. ಸೂಪರಾಗಿದೆ, ಟೇಸ್ಟ್ ಮಾತ್ರ ಸಖತ್ತಾಗಿ ಬಂದಿದೆ. ರೈಸ್ ಕೂಡ ಅಷ್ಟೇ ಸೂಪರಾಗಿದೆ. ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ. ಮತ್ತು ಇದರಲ್ಲಿ ಇನ್ನೊಂದು ಡಿಫ್ರೆಂಟಾಗಿ ಏನೋ ಒಂದಿದೆ, ನೋಡೋಣ ಏನು ಅಂತ ಕಂಡುಹಿಡೀರಿ, ಓಕೆನಾ. ಫಸ್ಟು ಒಂದು ಕುಕ್ಕರ್ ತೊಗೊಬೇಕು, ಅದಕ್ಕೆ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಕೊಬೇಕು. ಅದಕ್ಕೆ ಜಾಕಾಯಿ, ಪಲಾವ್ ಎಲೆ ಮತ್ತು ಸೋಂಪು ಮತ್ತು ಪಲಾವ್ ಐಟಮ್ಸ್ ಎಲ್ಲನೂ, ಕಲ್ಲುವ ಮೆಣಸು, ಚಕ್ಕೆ, ಲವಂಗ, ಕಸ್ತೂರಿ ಮೇಥಿ, ಪಲಾವ್ ಎಲೆ ಎಲ್ಲನೂ ಎಣ್ಣೆಗೆ ಹಾಕ್ಕೊಬೇಕು. ಎಣ್ಣೆಗೆ ಹಾಕ್ಕೊಂಡು ಅದು ಸ್ವಲ್ಪ ಗೋಲ್ಡನ್ ಥರ ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ ಎಣ್ಣೆಲಿ, ಆ ಥರ ಬಂದಮೇಲೆ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದನ್ನು ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು. ಆಮೇಲೆ ಇಲ್ಲಿ ದಪ್ಪ ಮೆಣಸಿನ್ಕಾಯಿ ಅಲ್ಲ, ಈರುಳ್ಳಿ ತೊಗೊಂಡಿದ್ದೀನಿ. ದಪ್ಪ ಈರುಳ್ಳಿ 2 ತೊಗೊಂಡಿದ್ದೀನಿ. ಮತ್ತು ರುಬ್ಬಿರೋಂತಹ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಬೇಕು, ಇಲ್ಲಾಂದರೆ ಮಿಕ್ಸಿಗೆ ಸಿಗೋದಿಲ್ಲ ಅದು ಬ್ಲೇಡ್ಸ್ಗೆ. ಮತ್ತು ಕ್ಯಾಪ್ಸಿಕಮ್ಮು ಅಷ್ಟೇ ದಪ್ಪ ತೊಗೊಂಡಿದ್ದೀನಿ, ದಪ್ಪ ಕಟ್ ಮಾಡಿದ್ದೀನಿ. ಒಂದು ಕ್ಯಾಪ್ಸಿಕಮ್ಮು ದಪ್ಪ ಕಟ್ ಮಾಡಿ ಇಟ್ಕೊಳ್ಳಿ. ಸಣ್ಣದಾಗಿ ಕಟ್ ಮಾಡಿದ್ರೆ ಫುಲ್ ನುಣ್ಣಗಾಗ್ಬಿಡುತ್ತೆ, ಬಿರಿಯಾನಿ ಒಳಗಡೆ ಸಿಗೋದಿಲ್ಲ ಅದು ತಿನ್ನೋದಕ್ಕೆ, ಹಾಗಾಗಿ ದಪ್ಪ ಇರಲಿ. ಮತ್ತು ಇಲ್ಲಿ ಆಲೂಗಡ್ಡೆನೂ ಮಶ್ರೂಮು ಎರಡನ್ನೂ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ನ ಸಪ್ರೇಟಾಗಿ ತೊಳ್ಕೊಬೇಕು, ಅದರಲ್ಲಿ ಮಣ್ಣು ಇರುತ್ತೆ, ಹಾಗಾಗಿ 2 ಸರಿ ತೊಳ್ಕೊಳ್ಳಿ. ಅದನ್ನು ಎರಡನ್ನೂ ಸೇರಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಗ್ರೀನಾಗಿ ವೈಟಾಗಿ ಎಲ್ಲನೂ. ಮತ್ತು ಇದಕ್ಕೆ ಉಪ್ಪು ಮತ್ತು ಗರಂ ಮಸಾಲೆ, ಸ್ವಲ್ಪ ಗರಂ ಮಸಾಲೆ, ಉಪ್ಪು ಎರಡನ್ನೂ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಬೇಕು. ಕ್ಲೀನಾಗಿ ಒಂದು ಲೋ ಫ್ಲೇಮಲ್ಲೇ ಬೇಯ್ತಾ ಇರಲಿ. ಮಿಕ್ಕಿರೋದನ್ನೆಲ್ಲನೂ ಹಾಗೆ ಅವಣಿಸ್ಕೊತಾ ಇರಬೇಕು. ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಮಾಡೋದು ಬೇರೆ ಥರ, ಆದರೆ ಹೆಂಗಸರು ಮಾಡೋದೇ ಬೇರೆ ಥರ ಅಲ್ವಾ, ಹಾಗಾಗಿ. ಮತ್ತು ಧನಿಯಾ ಪುಡಿ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಚೆನ್ನಾಗಿರುತ್ತೆ, ಮನೆಯಲ್ಲೇ ಮಾಡ್ಕೊಂಡಿರೋಂಥ ಧನಿಯಾ ಪುಡಿ ತುಂಬ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅಂಗಡಿ ಪ್ಯಾಕೆಟ್ ಅದಲ್ಲ ಇದು. ಮತ್ತು ಖಾರದ ಪೌಡ್ರು, ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಖಾರದ ಪೌಡ್ರ್ ಹಾಕ್ಕೊತಾ ಇದ್ದೀರಾ ಅಂತ ಹೇಳ್ತೀರಲ್ವ, ಖಾರ ಸ್ವಲ್ಪ ಕಡಿಮೆ ಅನ್ನಿಸ್ತು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನಾನು, ಹಾಗಾಗಿ ಮೆಣ್ಸಿನ್ಕಾಯಿ ಪೌಡರ್ ತೊಗೊಂಡಿದ್ದೀನಿ. ನಿಮ್ಗೆ ಬೇಡ ಅಂದರೆ ಬರೀ ಹಸಿಮೆಣ್ಸಿನ್ಕಾಯಿನೇ ರುಬ್ಬಿರೋದೇ ಸಾಕು, ಖಾರ ಜಾಸ್ತಿ ಬೇಡ ಅಂತನೋರು ಪೌಡರ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಪನ್ನೀರ್ ನೋಡಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪನ್ನೀರನ್ನ ನೀವು ದಪ್ಪ ಬೇಕಾದ್ರೆ ಕಟ್ ಮಾಡಿ, ನಾನು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ ಚೆನ್ನಾಗಿ ಸಿಗಲಿ ಅಂತ. ಆಲೂಗಡ್ಡೆ ಯಾವ ಶೇಪಲ್ಲಿ ಮಾಡಿದ್ನೋ ಅದೇ ಶೇಪಲ್ಲೇ ಪನ್ನೀರ್ ಕೂಡ ಕಟ್ ಮಾಡಿದ್ದೀನಿ, ಹಾಗಾಗಿ ಅದಕ್ಕೆ ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ ಇದೆಲ್ಲ ಆಲ್ಮೋಸ್ಟು ಅರ್ಧ ಬೆಂದಿದ್ದಾದಮೇಲೆ ಹಾಕ್ತಾಯಿದ್ದೀನಿ ಪನ್ನೀರು. ಮತ್ತು ಅಕ್ಕಿ 2 ಗ್ಲಾಸ್ ತೊಗೊಂಡಿದ್ದೀನಿ ನಾನಿಲ್ಲಿ. 2 ಗ್ಲಾಸ್ಗೆ 4 ಗ್ಲಾಸ್ ನೀರು ಹಾಕಬೇಕು. ನೀವು ಎಷ್ಟು ತೊಗೊತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ನೋಡಿ ಹಾಕ್ಕೊಳ್ಳಿ. ಮತ್ತು ನೋಡಿ ಎಲ್ಲನೂ ಅಕ್ಕಿ ಎಲ್ಲನೂ ತೊಳೆದು ಹಾಕ್ಕೊಂಡಿದ್ದೀನಿ. 2 ಸರಿ ತೊಳೆದು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಅಕ್ಕಿ, ಇಲ್ಲಾಂದರೆ ಪೌಡರ್ ಎಲ್ಲ ಜಾಸ್ತಿ ಇರುತ್ತೆ. ಅಪ್ಸರಾ ಸ್ಟೀಮ್ ರೈಸ್ ಸೂಪರಾಗಿರುತ್ತೆ ಟೇಸ್ಟು ಬಿರಿಯಾನಿಗೆ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಎರಡನ್ನೂ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಎಲ್ಲ ಟೇಸ್ಟ್ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀವು ಉಪ್ಪು ಖಾರ ಫಸ್ಟೇ ನೋಡ್ಕೊಬೇಕು, ಲಿಡ್ ಕ್ಲೋಸ್ ಮಾಡೋದಕ್ಕೆ ಮುಂಚೆನೇ, ಕುಕ್ಕರ್ದು ಮುಚ್ಚಳ ಕ್ಲೋಸ್ ಮಾಡೋದಕ್ಕೆ ಮುಂಚೆನೇ ಉಪ್ಪು ಖಾರ ಟೇಸ್ಟ್ ನೋಡ್ಕೊಳ್ಳಿ. ಇಲ್ಲಿ ಡಿಫ್ರೆಂಟ್ ಅಂದಲ್ಲ, ನಾನು ಟೊಮೆಟೊ ಹಾಕಿಲ್ಲ, ಓಕೆನಾ. ಟೊಮೆಟೊ ಹಾಕದೇ ಪಲಾವ್ ಮಾಡಿದ್ದೀನಿ ನಾನಿಲ್ಲಿ, ತುಂಬ ಚೆನ್ನಾಗಿ ಬಂದಿದೆ. ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ, ಇದೇನೇ ಡಿಫ್ರೆಂಟ್ ಅಂತ ಹೇಳಿದ್ದು, ಅದಕ್ಕೆ ಕೊನೆವರೆಗೂ ನೋಡಿ ಅಂತಂದಿದ್ದು. ನಿಂಬೆಹಣ್ಣನ್ನು ಕ್ಲೀನಾಗಿ ಹಿಂಡ್ಕೊಬೇಕು. ನಾವು ಕುಕ್ಕರ್ ಮುಚ್ಚಳ ಕ್ಲೋಸ್ ಮಾಡ್ಕೊಳ್ಳೋವಾಗ ಹಾಕ್ಕೊಬೇಕು. ಆಲ್ಮೋಸ್ಟು 3/4 ಭಾಗ ರೈಸ್ ಬೆಂದ್ಬಿಟ್ಟಿರಬೇಕು. ಮತ್ತು 2 ಸ್ಪೂನ್ ತುಪ್ಪ ಕೂಡ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಹಾಕಿಲ್ಲ, ಅದ್ರ ಬದಲಾಗಿ ತುಪ್ಪನೂ ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ಸೂಪರಾಗಿ ಬಂದಿದೆ, ಟೇಸ್ಟ್ ಕೂಡ ಅಷ್ಟೇ, ನೋಡೋದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ ಅಲ್ವಾ, ಟೇಸ್ಟೂ ಹಾಗೆ ಚೆನ್ನಾಗಿರುತ್ತೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ಕೊಳ್ಳೋಣ. ಆಲ್ಮೋಸ್ಟು 3/4 ಭಾಗ ಅಕ್ಕಿ ಬೆಂದ್ಬಿಟ್ಟಿರಬೇಕು, ಆವಾಗ ಬರೀ 1 ವಿಷಲ್ ಹಾಕ್ಕೊಳ್ಳಿ. ನೋಡಿ ಈ ಥರ ಬರುತ್ತೆ, ತುಂಬ ಚೆನ್ನಾಗಿದೆ. ಮಸಾಲೆ ಕೂಡ ಜಾಸ್ತಿ ಇಲ್ಲ, ತುಂಬ ಚೆನ್ನಾಗಿದೆ. ಟೊಮೆಟೊ ಬೇರೆ ಹಾಕಿಲ್ಲ, ಸೂಪರಾಗಿ ಬಂದಿದೆ ಟೇಸ್ಟ್ ಕೂಡ. ಅದ್ರ ಜೊತೆ ಮೊಸರು ಬಜ್ಜಿ, ಸೌತೆಕಾಯಿ ನಂಚ್ಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ. ಟ್ರೈ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತು ಕಮೆಂಟ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಯಾರ್ಯಾರು ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾವ ಥರ ಟೇಸ್ಟ್ ಬಂದಿದೆ ನೀವು ಮಾಡಿದಾಗ ಅಂತ ಕಮೆಂಟ್ ಮಾಡಿ ಹೇಳಿ, ಓಕೆನಾ. ಥ್ಯಾಂಕ್ ಯು, ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.